ನ್ಯೂಸ್@4 ಗೆ ಸ್ವಾಗತ. ನಾನು ನವಿತಾ ಜೈನ್. ಬೆಂಗಳೂರಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಮಿಂಚಿನ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಹಲವು ಕಾರ್ಯಕ್ರಮಗಳಲ್ಲಿ ಅಮಿತ್ ಶಾ ಭಾಗಿಯಾಗ್ತಾ ಇದ್ದಾರೆ. ಅರಮನೆ ಮೈದಾನದಲ್ಲಿ ನಡೆದಂತಹ ವಿವೇಕ ದೀಪಿನಿ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರು. ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೊತೆಗೆ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಈಗಾಗಲೇ ಪಾಲ್ಗೊಳ್ತಾ ಇದ್ದಾರೆ. ಅರಮನೆ ಮೈದಾನದಲ್ಲಿ ಮಧ್ಯಾಹ್ನ ನಡೆದಂತಹ ವಿವೇಕ ದೀಪಿನಿ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರು, ಮಾತನ್ನ ಆಡಿದ್ರು, ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು. ಈಗ ಅರಮನೆ ಮೈದಾನದಿಂದ ನೇರ ಜಯನಗರಕ್ಕೆ ಕೂಡ ಆಗಮಿಸಿದ್ದಾರೆ ಅಮಿತ್ ಶಾ ಅವರು. ಸಂಸದ ತೇಜಸ್ವಿ ಸೂರ್ಯ ಅವರ ಕಚೇರಿಯನ್ನ ಉದ್ಘಾಟನೆ ಮಾಡಿದ್ದಾರೆ. ಜೊತೆಗೆ ಯಡಿಯೂರಪ್ಪ ಹಾಗೆ ನಿರ್ಮಲಾನಂದನ್ ಅಂತ ಶ್ರೀಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿ ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರ ಕಚೇರಿಯನ್ನ ಇವತ್ತು ಈಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಹಾಗೇನೆ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಉದ್ಘಾಟನೆ ಮಾಡಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಜೊತೆಗೆ ಈಗಾಗಲೇ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಹಾಗೆಯೇ ನಿರ್ಮಲಾನಂದನತ ಶ್ರೀಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಟ್ಟಾರೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವರು ಹುಬ್ಬಳ್ಳಿಗೆ ಕೂಡ ತೆರಳಲಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಿಎಎ ಪರವಾದ ಮಹಾ ಜನಜಾಗೃತಿ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದಕ್ಕಿಂತ ಮುಂಚೆ ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಅಮಿತ್ ಶಾ ಅವರು ಪಾಲ್ಗೊಳ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಬಿಜೆಪಿಯ ಸಂಸದರಾಗಿರುವಂತಹ ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರ ಬಿಜೆಪಿಯ ಕಚೇರಿಯನ್ನ ಉದ್ಘಾಟನೆ ಮಾಡಿದ್ದಾರೆ ಅಮಿತ್ ಶಾ. ನಮ್ಮೆಲ್ಲರ ನೆಚ್ಚಿನ ರಾಷ್ಟ್ರೀಯ ಅಧ್ಯಕ್ಷರು, ದೇಶದ ಗೃಹ ಮಂತ್ರಿಗಳು ಆದಂಥ ಅಮಿತ್ ಶಾ ಅವರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ರು. ನನ್ನನ್ನು ಅಭ್ಯರ್ಥಿಯಾದಾಗ ಆಶೀರ್ವಾದವನ್ನು ಮಾಡಿದ್ರು. ಬೆನ್ನು ತಟ್ಟಿ ಜೀತ್ಕರ್ ಆವೋ ಬೇಟಾ ಅಂತ ಹೇಳಿದ್ರು. ಗೆದ್ದು ಬಾ, ನಿಮ್ಮ ಆಶೀರ್ವಾದದಿಂದ ಆಯಿತು. ಅವರಿಗೆ ನಿಮ್ಮೆಲ್ಲರೂ ಪರವಾಗಿ ಕೃತಜ್ಞತೆಗಳನ್ನ, ಸ್ವಾಗತವನ್ನ ನಾನೆಲ್ಲರೂ ಪರವಾಗಿ ಕೋರ್ತಾ ಇದ್ದೀನಿ. ಮಧ್ಯದಲ್ಲಿ ಮತ್ತಷ್ಟು ಗಟ್ಟಿಯಾಗಿ ಇರಲಿಕ್ಕೆ ಸ್ವಾಮೀಜಿ ಬಹಳ ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರೂ ಪರವಾಗಿ ಹೃತ್ಪೂರ್ವಕ ಸ್ವಾಗತಗಳನ್ನು ಕೊಡ್ತೇನೆ. ಸ್ವಾಮೀಜಿ ತಾವು ಬಂದಿದ್ದು ಬಹಳ ಸಂತರು. ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ BS ಯಡಿಯೂರಪ್ಪನವರು ನಮ್ಮ ಮೇಲೆ ಬಹಳ ಪ್ರೀತಿ ಇಟ್ಟು ಕಾರ್ಯದ ನಮ್ಮ ಮೇಲೆ ಯಾವಾಗಲೂ ಇರಬೇಕು. ಬಹಳ ಸಂತೋಷ ತಾವು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರ ಕಚೇರಿಯನ್ನ ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಹಾಗೆಯೇ ಕೇಂದ್ರ ಗೃಹ ಸಚಿವರು ಉದ್ಘಾಟನೆ ಮಾಡಿದ್ದಾರೆ. ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ. ಅವರಿಗೆ ಅವರದ್ದೇ ಭಾವಚಿತ್ರವನ್ನ ಕೊಟ್ಟು ಅವರಿಗೆ ಗೌರವಿಸಲಾಗಿರುವಂತಹ ಒಂದು ದೃಶ್ಯವನ್ನ ಕೂಡ ನೀವು ಗಮನಿಸಬಹುದು. ಸನ್ಮಾನವನ್ನ ಕೂಡ ಈ ಸಂದರ್ಭದಲ್ಲಿ ಮಾಡಲಾಯಿತು. ಹಾಗೆಯೇ ಬಿಜೆಪಿ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಈಗಾಗಲೇ ಎಲ್ಲರನ್ನ ವೆಲ್ಕಮ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅವರಿಗೆ ಯಡಿಯೂರಪ್ಪ ಅವರು ಕೂಡ ಜೊತೆಯಾದರು. ಹಾಗೆಯೇ ನಿರ್ಮಲಾನಂದ ಶ್ರೀಗಳು ಕೂಡ ಜೊತೆಯಾಗಿರೋದನ್ನ ಗಮನಿಸಬಹುದು. ಹಾಗೆಯೇ ಸಾಕಷ್ಟು ಬಿಜೆಪಿಯ ಸಚಿವರುಗಳು, ಮುಖಂಡರುಗಳು ಕೂಡ ಅಲ್ಲಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಿಜೆಪಿಯ ಅಂದ್ರೆ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರ ನೂತನ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಪಾಲ್ಗೊಂಡಿರುವುದನ್ನ ಗಮನಿಸಬಹುದು. ಈಗಾಗಲೇ ಜಯನಗರದಲ್ಲಿರುವಂತಹ ಈ ಒಂದು ಕಚೇರಿಯ ಉದ್ಘಾಟನೆಯನ್ನ ನೆರವೇರಿಸಲಾಗಿದೆ. ಜೊತೆಗೆ ಈ ಒಂದು ಕಚೇರಿಯ ನಂತರ ವಿದ್ಯಾಪೀಠಕ್ಕೆ ಕೂಡ ಅಲ್ಲಿ ಆಗಮಿಸಿ ಪೇಜಾವರ ಶ್ರೀಗಳ ಒಂದು ಬೃಂದಾವನಕ್ಕೂ ಕೂಡ ನಮಸ್ಕಾರವನ್ನ ಮಾಡಿದ್ದಾರೆ. ವಿಶ್ವೇಶ್ವರ ತೀರ್ಥರು, ದಿವಂಗತರಂತ ವಿಶ್ವೇಶ್ವರ ತೀರ್ಥರ ಅವರ ಬೃಂದಾವನಕ್ಕೆ ಕೂಡ ನಮಸ್ಕಾರವನ್ನ ಮಾಡಿದ್ದಾರೆ ಅಮಿತ್ ಶಾ ಅವರು. ಪೇಜಾವರ ಶ್ರೀಗಳಿಗೆ ಈ ಮೂಲಕ ಶ್ರದ್ಧಾಂಜಲಿಯನ್ನ ಕೂಡ ಸಲ್ಲಿಸಿದ್ದಾರೆ ಅಮಿತ್ ಶಾ ಅವರು. ನೀವು ಗಮನಿಸಬಹುದು ಬಿಜೆಪಿ ಕಚೇರಿಯನ್ನ ಅಂದ್ರೆ ತೇಜಸ್ವಿ ಸೂರ್ಯ ಅವರ ಕಚೇರಿ ಉದ್ಘಾಟನೆ ಮಾಡಿದ ಬಳಿಕ
ಅಮಿತ್ ಶಾ ಅವರು ಪೇಜಾವರ ಶ್ರೀಗಳ ಬೃಂದಾವನಕ್ಕೂ ಕೂಡ ನಮನವನ್ನ ಸಲ್ಲಿಸಿದ್ರು. ಜೊತೆಗೆ ಅಲ್ಲಿಗೆ ಆಗಮಿಸಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ. ವಿಶೇಷ ತೀರ್ಥ ಶ್ರೀಗಳ ಬೃಂದಾವನಕ್ಕೂ ಕೂಡ ಅಲ್ಲಿ ನಮನವನ್ನ ಸಲ್ಲಿಸಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಪುಷ್ಪ ನಮನವನ್ನ ಕೂಡ ಸಲ್ಲಿಸಿದ್ದಾರೆ. ಹಾಗೇನೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ ಅಮಿತ್ ಶಾ ಅವರು. ಈಗಾಗಲೇ ಇದು ವಿದ್ಯಾಪೀಠದಲ್ಲಿರುವಂತಹ ಒಂದು ದೃಶ್ಯವನ್ನು ನೋಡ್ತಾ ಇದ್ರೆ, ಇನ್ನೊಂದು ಕಡೆಯ ದೃಶ್ಯ ಬಿಜೆಪಿಯ ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರ ಕಚೇರಿಯ ಉದ್ಘಾಟನೆಯ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಹಾಗೆಯೇ ವಿಶ್ವೇಶತೀರ್ಥ ಶ್ರೀಗಳಿಗೂ ಕೂಡ ಆ ಸಂದರ್ಭದಲ್ಲಿ ಅವರ ಬೃಂದಾವನಕ್ಕೆ ನಮನವನ್ನ ಸಲ್ಲಿಸಲಾಗಿದೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಬೆಳಗಿನಿಂದಲೂ ಕೂಡ ಸಾಕಷ್ಟು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಪಾಲ್ಗೊಂಡಿದ್ದಾರೆ. ಈಗ ಸದ್ಯಕ್ಕೆ ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ್ರು, ಹಾಗೇನೆ ಉದ್ಘಾಟನೆಯನ್ನ ಕೂಡ ಮಾಡಿದ್ರು ಸಂಸದ ತೇಜಸ್ವಿ ಸೂರ್ಯ ಅವರು. ಹಾಗೇನೆ ಆನಂತರ ವಿಶ್ವೇಶ ತೀರ್ಥಗಳ ಶ್ರೀಗಳ ಬೃಂದಾವನಕ್ಕೂ ಕೂಡ ನಮನವನ್ನ ಸಲ್ಲಿಸಿದ್ದಾರೆ. ಒಟ್ಟಾರೆ ಈಗ ಸದ್ಯಕ್ಕೆ ಏನು ಆಗ್ತಾ ಇದೆ, ಜೊತೆಗೆ ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ರು? ನಮಿತಾ, ಈಗಾಗಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಜೊತೆಗೆ ಕೇಂದ್ರ ಗೃಹ ಸಚಿವರು ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಅರಮನಾ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಏನು ವಿಶ್ವೇಶ್ವರ ತೀರ್ಥ ಏನು ಬೃಂದಾವನ ಏನಿದೆ ಅಲ್ಲಿಗೆ ಬಂದು ಭೇಟಿ ನೀಡೋದ್ರ ಮೂಲಕವಾಗಿ ಅಲ್ಲಿ ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡಿರುವಂತದ್ದು. ಮುಖ್ಯವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಅವ್ರ ಜೊತೆಗೆ ಸಾಥನ್ನ ಕೊಟ್ಟಿದ್ರು. ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿಗೆ ಹೋಗ್ಬೇಕಾಗಿತ್ತು, ಜೊತೆಗೆ ಹೋಗ್ತಾರ ಅಂತ ಕೂಡ ಅನ್ಕೊಂಡಿದ್ರು. ಆದ್ರೆ ಎಲ್ಲೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಕಡೆ ಹೋಗಿರ್ಲಿಲ್ಲ. ಹೀಗಾಗಿ ಇವತ್ತು ಗೃಹ ಸಚಿವರೇ ಖುದ್ದಾಗಿ ಇವತ್ತು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಹೋಗ್ತಾರೆ ಅನ್ನುವಂತ ವಿಚಾರ. ಹೀಗಾಗಿ ನೇರವಾಗಿ ಅರಮನಾ ಮೈದಾನದಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿ ಒಂದು ಅವರಿಗೆ ಗೌರವ ಸಲ್ಲಿಸೋದ್ರ ಮೂಲಕವಾಗಿ ಒಂದು ಶ್ರದ್ಧಾಂಜಲಿ ಸಲ್ಲಿಸಿರುವಂತದ್ದು. ಇದಕ್ಕೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಪ್ರಮುಖವಾದಂತಹ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಅಲ್ಲಿ ಒಂದು ಭಾಗವಹಿಸಿದ್ರು. ಇದೀಗ ಆ ಒಂದು ಕಾರ್ಯಕ್ರಮವನ್ನ ಈಗ ಅಲ್ಲಿಂದ ಈಗ ಏನು ಜಯನಗರದಲ್ಲಿ ಇರತಕ್ಕಂತಹ ಸಂಸದ ತೇಜಸ್ವಿ ಸೂರ್ಯ ಅವರು ಏನಿದ್ದಾರೆ ಆ ಒಂದು ಕಚೇರಿ ಉದ್ಘಾಟನೆಗೆ ತೆರಳಿರುವಂತದ್ದು ಅಮಿತ್ ಶಾ ಅವರು. ಜೊತೆಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಆ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮುಖ್ಯವಾಗಿ ಈ ಹಿಂದೆ ಏನು ದಿವಂಗತ ಅನಂತ್ ಕುಮಾರ್ ಅವರ ಕ್ಷೇತ್ರ ಏನಿತ್ತು ಆ ಒಂದು ಕ್ಷೇತ್ರದ ಹಿನ್ನೆಲೆಯಿಂದಾಗಿ ಇವತ್ತು ಖುದ್ದು ಅಮಿತ್ ಶಾ ಅವರೇ ಆ ಒಂದು ಕಟ್ಟಡ ಉದ್ಘಾಟನೆಗೆ ಹೋಗಿರುವಂತದ್ದು. ಈ ಮೂಲಕವಾಗಿ ಅಲ್ಲಿರ್ತಕ್ಕಂಥ ಬಿಜೆಪಿ ಕಾರ್ಯಕರ್ತರನ್ನ ಒಂದು ರೀತಿ ಉತ್ಸಾಹ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಅಮಿತ್ ಶಾ ಅವರು ಅಲ್ಲಿ ಒಂದು ತೆರಳಿ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಅವರ ಜೊತೆಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಈಗ ಏನು ಎಚ್ಎಲ್ಗೆ ತೆರಳಿ ಅಲ್ಲಿಂದ ಏನು ಹುಬ್ಬಳ್ಳಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಪ್ರಯಾಣ ಮಾಡಿದಂತ ಸಂದರ್ಭದಲ್ಲಿ ಅವ್ರ ಜೊತೆ ಒಂದು ಮಾತುಕತೆ ನಡೆಸೋದಕ್ಕೂ ಕೂಡ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಈಗಾಗಲೇ ಸಿದ್ಧತೆ ನಡೆಸಿರುವಂತದ್ದು. ಅಂದ್ರೆ ಈಗ ಸಚಿವ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತೆ ಯಾರೆಲ್ಲರನ್ನ ಶಾಸಕರನ್ನ ಸಂಪುಟಕ್ಕೆ ಸೇರ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈಗಲ ಪಟ್ಟಿಯನ್ನು ಕೂಡ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ರೆಡಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಆ ಒಂದು ಪಟ್ಟಿಯನ್ನ ಅಮಿತ್ ಶಾ ಅವರ ಮುಂದೆ ಇಡೋದ್ರ ಮೂಲಕವಾಗಿ ಅದರ ಬಗ್ಗೆ ಅಂತಿಮವಾಗಿ ಒಪ್ಪಿಗೆ ಪಡೆಯುವಂತ ಸಾಧ್ಯತೆ ಇದೆ. ಇವತ್ತು ಸಿಎಂ ರಾಜಕೀಯ ಕಾರ್ಯದರ್ಶಿ ಎಸ್ ಆರ್ ವಿಶ್ವನಾಥ್ ಅವರು ಕೂಡ ಹೇಳ್ತಾ ಇದ್ದಾರೆ ಇದೇ ಮಾತನ್ನ. ಇವತ್ತು ಅಂತಿಮವಾಗಿ ಸಚಿವ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತೆ ತೀರ್ಮಾನ ಆಗುತ್ತೆ. ಇವತ್ತು ಏನು ಫ್ಲೈಟ್ ನಲ್ಲಿ ಹೋದಂತ ಸಂದರ್ಭದಲ್ಲಿ ಅದ್ರ ಬಗ್ಗೆ ಚರ್ಚೆಯನ್ನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮಾಡ್ತಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಅಮಿತ್ ಶಾ ಅವರ ಬೆಂಗಳೂರಿನ ಪ್ರವಾಸ ಜೊತೆಗೆ ಹುಬ್ಬಳ್ಳಿ ಪ್ರವಾಸದ ಸಂದರ್ಭದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತೆ ಅಂತಿಮವಾಗಿ ತೀರ್ಮಾನವಾಗುತ್ತೆ. ಜೊತೆಗೆ ಈಗಾಗಲೇ ಏನು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ರು, ಜೊತೆಗೆ ಮುಖ್ಯವಾಗಿ ಪೇಜಾವರ ಶ್ರೀಗಳ ಬೃಂದಾವನಕ್ಕೆ ಏನು ಹೋಗಿದ್ರು ಅದು ಎಲ್ಲ ಒಂದ್ ಕಡೆ ಅಲ್ಲಿರುವಂತಹ ಸ್ವಾಮೀಜಿಗಳಿಗೆ ಮತ್ತೆ ಮಕ್ಕಳಿಗೂ ಒಂದು ರೀತಿ ಉತ್ಸಾಹ ಬಂದಂತ ರೀತಿಯಲ್ಲಿ ಇವತ್ತು ಅಮಿತ್ ಶಾ ಅವರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅಂತ ಒಂದು ಅನವಿತಾ. ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಏನೋ ಇದಕ್ಕೂ ಮುನ್ನ ಅರಮನೆ ಮೈದಾನದಲ್ಲಿ ನಡೆದಂತಹ ವಿವೇಕ ದೀಪಿನಿ ಮಹಾ ಸಮರ್ಪಣೆ ಕಾರ್ಯಕ್ರಮದಲ್ಲೂ ಕೂಡ ಅಮಿತ್ ಶಾ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಅಮಿತ್ ಶಾ, ವೇದ ಉಪನಿಷತ್ತು ಮಕ್ಕಳ ಬಾಳಿಗೆ ದೀಪ ಆಗಿದೆ, ಶಿಕ್ಷಣದ ಜೊತೆ ವೇದ ಉಪನಿಷತ್ತು ಮಕ್ಕಳಿಗೆ ಅಗತ್ಯ ಅಂತ ಹೇಳಿದ್ರು. आप समर्पक हैं और आपको मैं कुछ ही चीजें आपको बताना चाहता हूं. ये प्रश्नोत्तरी के रूप में जो विवेक दीपिनी और प्रश्नोत्तर रत्नमालिका है उसमें कहा है कि पंडित और विद्वान किसको कहा जाता है. आमतौर पर कहते हैं जिसके पास ज्ञान है किसी एक विषय का है, अनेक विषयों का है, ज्ञान में जिसको उत्कृष्टता प्राप्त की है उसको पंडित या विद्वान कहते हैं. आदि शंकराचार्य ने कहा विवेकी ही पंडित और विद्वान होता है. सिर्फ ज्ञान से नहीं कुछ होता है. जब विवेक इसके अंदर आप रखते हो तभी ज्ञान को आप उचित रास्ते पर ले जा सकते हो. और ढेर सारे प्रश्नों के अंदर उन्होंने बहुत सारे गूढ़ार्थ के साथ हमारा मार्गदर्शन किया है. एक प्रश्न है अलंकरण क्या है, तो अलंकरण का स्थूल अर्थ देखेंगे तो ढेर सारे जवाब दे सकते हैं.
उन्होंने कहा है सच्चा चरित्र ही अलंकार, सबसे बड़ा मनुष्य जीवन क्या होता है। 4 शुभ कार्यों की व्याख्या भी बहुत अच्छे से की है और ढेर सारे जो हमें भटका देने वाली जगह हैं उस पर हमारा मार्गदर्शन विवेक दीपिनी करता है। आज बच्चों ने सौंदर्य लहरी के 11 श्लोकों का पाठ किया। विवेक दीपिनी भी आप पढ़ते हो। मैं आप सबको जरूर आग्रह करना चाहूंगा कि आपका अभ्यास आप जरूर करिए, मगर साथ में विवेक दीपिनी के गूढ़ार्थ को समझने के लिए एक गुरु तय करिए और उसके माध्यम से विवेक दीपिनी को समझने का प्रयास करिए, अपने जीवन में उसको उतारने का प्रयास करिए। और ये अगर आप एक बार कर लेते हो तो आपके जीवन को एक अच्छे गंतव्य पर पहुंचने से कोई नहीं रोक सकता। मित्रों, 6 साल से देश में नरेंद्र मोदी जी के नेतृत्व में भारतीय जनता पार्टी की सरकार चलती है। अनेक सालों तक आजादी के बाद सरकारें चली। धर्मनिरपेक्षता की गलत व्याख्या के कारण एक लघुता ग्रंथि से प्रेरित सरकारों ने अपना जो श्रेष्ठ है, अपना जो सर्वश्रेष्ठ है, उसका गौरव करना छोड़ दिया था। बहुत समय के बाद देश ने एक ऐसा प्रधानमंत्री देखा जो शपथ लेने के पहले वाराणसी में गंगा आरती करने के लिए जाता है और गौरव के साथ भभूति लगाकर गंगा आरती कर पूरी दुनिया को संदेश देता है कि हमारे पास आपको देने के लिए बहुत कुछ है। बहुत समय के बाद हमने एक ऐसा प्रधानमंत्री देखा जो नेपाल के पशुपतिनाथ मंदिर के अंदर जाकर भारत सरकार की ओर से रक्त चंदन की भेंट भी चढ़ाता है और भगवान पशुपतिनाथ का अभिषेक भी करता है। मोदी जी ने हमारे देश की संस्कृति को, हमारे देश के संस्कार को और हमारे देश की परंपरा को पूरी दुनिया में पहुंचाने का प्रयास किया है। एक स्वरूप से नरेंद्र मोदी जी हमारी संस्कृति के एक ध्वजवाहक बनकर पूरी दुनिया में घूम रहे हैं और उन्होंने संस्कृति के प्रति गौरव को, हमारे संस्कार के प्रति गौरव को, हमारे धर्म के प्रति हमारे गौरव को जागरूक कर एक नई चेतना का निर्माण करने का काम किया है। आज पूज्य स्वामी जी की निश्रा में लाखों बच्चों ने सौंदर्य लहरी का पाठ भी किया और अब विवेक दीपिनी का भी पाठ करने वाले हैं। मैं सभी बच्चों को फिर से एक बार आग्रह करता हूं, पूरे देश भर के अंदर जो अनेक प्रकार की विसंविदितता थी उसको 12 अखाड़ों का स्थापना कर 10 नामी संप्रदाय की स्थापना कर उन्होंने एक सूत्र में वैज्ञानिक संगठन में बांधने का काम किया। और ಈಗಾಗಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಅಮಿತ್ ಶಾ ಅವರು ಹುಬ್ಬಳ್ಳಿಗೆ ಹೊರಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಿಎಎ ಪರವಾದಂತಹ ಮಹಾ ಸಮಾವೇಶವನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಆಲ್ರೆಡಿ ಈಗಾಗಲೇ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಹುಬ್ಬಳ್ಳಿಯ ಕಡೆ ಪಯಣವನ್ನ ಬೆಳೆಸಿದ್ದಾರೆ. ಬೆಂಗಳೂರಿನ ಎಲ್ಲ ಕಾರ್ಯಕ್ರಮಗಳನ್ನ ಮುಗಿಸಿ ಈಗ ಹುಬ್ಬಳ್ಳಿಗೆ ಅಮಿತ್ ಶಾ ಅವರು ಪಯಣವನ್ನ ಆರಂಭಿಸಿದ್ದು ಸಿಎಎ ಪರ ಜಾಗೃತಿ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಅಮಿತ್ ಶಾ ಅವರು ಇನ್ನು ಕೆಲವೇ ಹೊತ್ತಿನಲ್ಲಿ ಹುಬ್ಬಳ್ಳಿಯಲ್ಲಿ ಅಂದ್ರೆ ಬೆಂಗಳೂರಿನಿಂದ 1 ಗಂಟೆಗಳ ಕಾಲ ಬೇಕಾಗತ್ತೆ ಈಗ ಹುಬ್ಬಳ್ಳಿಯನ್ನು ತಲುಪೋದಕ್ಕೆ. ಆ ನಂತರ ಅಲ್ಲೂ ಕೂಡ ಸಿಎಎ ಪರವಾದ ಜನಜಾಗೃತಿ ಮಹಾ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಎಲ್ಲ ಸಿದ್ಧತೆಗಳನ್ನು ಕೂಡ ಹುಬ್ಬಳ್ಳಿಯಲ್ಲಿ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಇದ್ದಂತಹ ಎಲ್ಲಾ ಕಾರ್ಯಕ್ರಮಗಳನ್ನು ಮುಗಿಸಿ ಈಗ ಹುಬ್ಬಳ್ಳಿಯತ್ತ ಪಯಣವನ್ನ ಶುರು ಮಾಡಿದ್ದಾರೆ. ಇನ್ನಷ್ಟು ಸುದ್ದಿ ನೋಡೋಣ, ಬ್ರೇಕ್. ಹುಬ್ಬಳ್ಳಿಯಲ್ಲಿ ಅಮಿತ್ ಶಾ ಕಾರ್ಯಕ್ರಮಕ್ಕೆ ವಿರೋಧ ಕೂಡ ವ್ಯಕ್ತ ಆಗಿದ್ದು ಸಂವಿಧಾನ ರಕ್ಷಣಾ ಸಮಿತಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆಗೆ ಇಳಿದಿದ್ದಾರೆ ಕಾರ್ಯಕರ್ತರು. ಆ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅಮಿತ್ ಶಾ ಕಾರ್ಯಕ್ರಮಕ್ಕೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿ ಸಂವಿಧಾನ ರಕ್ಷಣಾ ಸಮಿತಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು. ಗೋ ಬ್ಯಾಕ್ ಅಮಿತ್ ಶಾ ಅಂತ ಹೇಳಿ ಸಾಕಷ್ಟು ಘೋಷಣೆಗಳನ್ನ ಕೂಡ ಕೂಗಿದ್ರು. ಅಂತಹ ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿದ್ದಾರೆ. ಕಾರ್ಯಕರ್ತರನ್ನ ಬಂಧಿಸಿದಂತಹ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ವಾಗ್ವಾದಕ್ಕೆ ಕಾರಣ ಆಯಿತು. ಸಂವಿಧಾನ ರಕ್ಷಣಾ ಸಮಿತಿ
ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದ ದೃಶ್ಯಗಳನ್ನ ನೀವು ಗಮನಿಸಬಹುದು. ಅಮಿತ್ ಶಾ ಕಾರ್ಯಕ್ರಮಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಒಂದು ಪ್ರತಿಭಟನೆ ಕೂಡ ನಡೆದಿದೆ. ಈ ಒಂದು ಪ್ರತಿಭಟನಾಕಾರನ ಸಂದರ್ಭದಲ್ಲಿ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಗೋ ಬ್ಯಾಕ್ ಅಮಿತ್ ಶಾ ಅಂತ ಹೇಳಿ ಸಾಕಷ್ಟು ಘೋಷಣೆಗಳನ್ನ ಕೂಡ ಕೂಗ್ತಾ ಇದ್ರು. ಒಂದ್ ಕಡೆ ಈಗಾಗಲೇ ನೀವು ಗಮನಿಸಬಹುದು ಯಾವ ರೀತಿಯಾಗಿ ಈ ಒಂದು ಸಿಎಎ ಪರವಾಗಿ ಮಾತನಾಡೋದಕ್ಕೆ ಅಮಿತ್ ಶಾ ಅವರು ಇವತ್ತು ಬರ್ತಾ ಇದ್ದಾರೆ, ಹುಬ್ಬಳ್ಳಿಗೆ ಈಗ ತೆರಳ್ತಾ ಇದ್ದಾರೆ. ಆ ಒಂದು ಬೆಳಗ್ಗಿನಿಂದಲೂ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋ ಬ್ಯಾಕ್ ಅಮಿತ್ ಶಾ ಅಂತ ಹೇಳಿ ಘೋಷಣೆಗಳನ್ನ ಸಂವಿಧಾನ ರಕ್ಷಣಾ ಸಮಿತಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅವರನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಅಮಿತ್ ಶಾ ಕಾರ್ಯಕ್ರಮಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಲಾಗಿದೆ. ಅವರನ್ನ ವಶಕ್ಕೆ ಪಡೆದಿರುವಂತಹ ದೃಶ್ಯಗಳನ್ನ ನೀವು ಗಮನಿಸಿದ್ರೆ, ಇನ್ನೊಂದು ಕಡೆ ನೆಹರು ಮೈದಾನ ಹುಬ್ಬಳ್ಳಿಯಲ್ಲಿ ಈಗಾಗಲೇ ಅಮಿತ್ ಶಾ ಅವರ ಕಾರ್ಯಕ್ರಮಕ್ಕೆ ಸಿದ್ಧತೆಗಳನ್ನು ನಡೆಸಲಾಗಿದೆ. ಒಂದ್ ಕಡೆ ಈ ಪ್ರತಿಭಟನೆ ನಡೆದರೆ ಮತ್ತೊಂದು ಕಡೆ ಅಮಿತ್ ಶಾ ಅವರ ಆಗಮನವನ್ನು ವಿರೋಧಿಸಿ ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಹುಬ್ಬಳ್ಳಿಯಲ್ಲಿ 15 ಎಸ್ಡಿಪಿಐ ಕಾರ್ಯಕರ್ತರನ್ನ ಈ ಹಿನ್ನೆಲೆಯಲ್ಲಿ ಬಂಧಿಸಲಾಗಿದೆ. ಸಿಎಎ ಎನ್ಆರ್ಸಿ ವಿರೋಧಿಸಿ ಪ್ರತಿಭಟನೆಗೆ ಕಾರ್ಯಕರ್ತರು ಮುಂದಾಗಿದ್ರು. ಈ ಹಿನ್ನೆಲೆಯಲ್ಲಿ ಎಸ್ಡಿಪಿಐಯ 15 ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಸಿಎಎ ಎನ್ಆರ್ಸಿ ವಿರೋಧಿಸಿ ಕಪ್ಪು ಬೆಲೂನ್ ಅನ್ನ ಹಾರಾಟ ಮಾಡಲಾಗಿತ್ತು. ಸಮಾವೇಶದ ಸ್ಥಳದ ಬಳಿ ಕಪ್ಪು ಬೆಲೂನ್ ಅನ್ನ ಹಾರಿಬಿಟ್ಟು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋ ಸಿಎಎ, ನೋ ಎನ್ಆರ್ಸಿ, ಗೋ ಬ್ಯಾಕ್ ಅಮಿತ್ ಶಾ ಅಂತ ಹೇಳಿ ಅನೇಕ ಘೋಷಣೆಗಳನ್ನ ಕೂಡ ಅಲ್ಲಿ ಕೂಗಲಾಯಿತು. ಜೊತೆಗೆ ಆ ಒಂದು ಬರಹಗಳನ್ನ ಬರೆದು ಬೆಲೂನ್ಗಳನ್ನ ಹಾರಿ ಬಿಡಲಾಯಿತು. ಸೊ ಆ ಒಂದು ಬೆಲೂನ್ಗಳನ್ನ ಹಾರಾಟ ಮಾಡಿದವರನ್ನ ಕೂಡ ಆ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 15 ಎಸ್ಡಿಪಿಐ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ನೀವು ಗಮನಿಸ್ತಾ ಇದ್ದೀರಾ ಒಂದು ದೃಶ್ಯದಲ್ಲಿ ಕಪ್ಪು ಬಲೂನ್ಗಳನ್ನ, ಅದರಲ್ಲೂ ಕೂಡ ನೋ ಎನ್ಆರ್ಸಿ ಆಗಿರ್ಬೋದು, ನೋ ಸಿಎಎ ಅನ್ನೋದನ್ನ ಬರೆದು ಆ ಒಂದು ಬೆಲೂನ್ಗಳನ್ನ ಹಾರಿ ಬಿಡಲಾಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರೆ. ಇನ್ನೊಂದು ಕಡೆ ಎಸ್ಡಿಪಿಐಯ 15 ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನೊಂದು ಕಡೆ ಧರಣಿಗೆ ಬಂದ 4 ಮಹಿಳೆಯರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹುಬ್ಬಳ್ಳಿಯ ಕೋರ್ಟ್ ಸರ್ಕಲ್ ಬಳಿ ಈ ಒಂದು ಪ್ರತಿಭಟನೆ ನಡೆಸ್ತಾ ಇದ್ರು. ಅವರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಮಿತ್ ಶಾ ಅವರ ಆಗಮನದ ಹಿನ್ನೆಲೆಯಲ್ಲಿ ಯಾವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಯಾವ ರೀತಿಯಾಗಿ ಈಗಾಗಲೇ ಕೆಲವು ಕಡೆಗಳಲ್ಲಿ ಪ್ರತಿಭಟನೆ ಕೂಡ ನಡೆದಿದೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್ ಈಗ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್ ತಹಶೀಲ್ದಾರ್, ಒಂದು ಕಡೆ ಬೆಳಗ್ಗಿನಿಂದಲೂ ಕೂಡ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಈ ಒಂದು ಮೈದಾನದಲ್ಲಿ. ಜೊತೆಗೆ ಸಾಕಷ್ಟು ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದೆ, ಅವರನ್ನ ವಶಕ್ಕೆ ಪಡೆಯಲಾಗ್ತಾ ಇದೆ. ಒಂದಷ್ಟು ಕಾರ್ಯಕರ್ತರು ಇನ್ನೂ ಕೂಡ ಪ್ರತಿಭಟನೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. ಒಟ್ಟಾರೆ ಇನ್ನು ಅಮಿತ್ ಶಾ ಕೆಲವೇ ಹೊತ್ತಲ್ಲಿ ಬರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಅಲ್ಲಿ ಕಂಡು ಬರ್ತಾ ಇದೆ? ಪರಶುರಾಮ್ ತಹಶೀಲ್ದಾರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಆದ್ರೆ ಈಗಾಗಲೇ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅಮಿತ್ ಶಾ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರಲಿದ್ದಾರೆ. ಅದರ ಬಗ್ಗೆ ಕೂಡ ಡೀಟೇಲ್ಸ್ ತಗೊಳ್ಳೋಣ ನಮ್ಮ ರಿಪೋರ್ಟರ್ ಇಂದ. ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರುವಂತದ್ದು, ಒಂದ್ ಕಡೆ ಅಮಿತ್ ಶಾ ಅವರ ಆಗಮನಕ್ಕಾಗಿ ಈಗ ಹುಬ್ಬಳ್ಳಿಯಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಸಮಾವೇಶಕ್ಕೆ ಎಲ್ಲಾ ತಯಾರಿಯನ್ನ ಮಾಡಿಕೊಳ್ಳಲಾಗಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಇನ್ನೊಂದ್ ಕಡೆ ಸಾಕಷ್ಟು ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾವುದೇ ರೀತಿಯಲ್ಲೂ ಕಾರ್ಯಕ್ರಮದಲ್ಲಿ ಏನು ಅವ್ಯವಸ್ಥೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಅವರನ್ನ ಈಗಾಗಲೇ ವಾಹನಗಳ ಮೂಲಕ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ನೀನೆ ಭಾರತಾಂಬೆ ಕಾವಲುಗಾರ ಘನಹಿ. ಇನ್ನಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ ಅಮಿತ್ ಶಾ ಅವರು ಬಂದಿದ್ದಾರೆ ಅಂತ ಹೇಳಿ ಬೆಂಗಳೂರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಆರೋಪವನ್ನ ಮಾಡಿದ್ದಾರೆ. ಸುಳ್ಳೆ ಅವರ ಬಂಡವಾಳ ಅಂತ ಹೇಳಿ ಸಿದ್ದರಾಮಯ್ಯ ಕಿಡಿಯನ್ನ ಕಾರಿದ್ದಾರೆ. ಅಮಿತ್ ಶಾ ರಾಜ್ಯಕ್ಕೆ ಬಂದಿರೋದು ಸುಳ್ಳು ಹೇಳೋದಿಕ್ಕೆ, ಅವರ ಬಂಡವಾಳ ಏನಿದ್ರು ಅದು ಸುಳ್ಳು ಹೇಳೋದು ಅನ್ನುವಂತಹ ಮಾತನ್ನ ಕೂಡ
ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸುಳ್ಳೆ ಅವರ ಬಂಡವಾಳ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದು ತೇಜಸ್ವಿ ಸೂರ್ಯ ಸೂಲಿಬೆಲೆ ಹತ್ಯೆಗೆ ಸಂಚಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಹತ್ಯೆಯ ಸಂಚು ಯಾರೇ ಮಾಡಿದ್ರು ಕೂಡ ಅದು ತಪ್ಪು ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಸುಳ್ಳು ಹೇಳಕ್ ಬಂದವರು ಅವ್ರು ಸತ್ಯ ಹೇಳಲ್ವಲ್ಲ, ಸುಳ್ಳು ಹೇಳಕ್ ಬಂದಿದ್ದಾರೆ. ಸುಳ್ಳೆ ಅವರ ಬಂಡವಾಳ, ಸುಳ್ಳು ಹೇಳ್ಬಿಟ್ಟು ಹೋಗ್ತಾರೆ ಅಷ್ಟೇ. ಅವ್ರು ಆ್ಯಕ್ಚುಲಿ ಹುಬ್ಬಳ್ಳಿಗೆ ಹೋಗಿದ್ದಾರೆ. ಹುಬ್ಬಳ್ಳಿನಲ್ಲಿ ಮಾದಾಯಿ ಬಗ್ಗೆ ಮಾತಾಡಬೇಕು, ಪ್ರವಾಹದ ಬಗ್ಗೆ ಮಾತಾಡಬೇಕು. ಇವತ್ತಿನವರಿಗೆ ಅಮಿತ್ ಶಾ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಯಡಿಯೂರಪ್ಪರಿಗೆ. ಇವತ್ತು ಕೊಡ್ತಾರ ಇಲ್ವೋ ಗೊತ್ತಿಲ್ಲ ನನಗೆ. ಜೊತೆಲಿ ಹೋಗಿದಾರ. ಈಗ ತೇಜಸ್ವಿ ಸೂರ್ಯ ಮತ್ತೆ ಇವ್ರ ಮೇಲೆ ಅಟ್ಯಾಕ್ ಆಗೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ನೋಡಮ್ಮ, ಯಾರ ಮೇಲೆ ಹಲ್ಲೆ ಮಾಡಕ್ ಪ್ರಯತ್ನ ಮಾಡಿದ್ರು ಕೂಡ ಇಟ್ ಇಸ್ ಅನ್ ಅಫೆನ್ಸ್. ಅವ್ರ ಮೇಲೆ ಶಿಕ್ಷೆ ಆಗಬೇಕು, ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು. ಅವ್ರು BJP ಅವರು ಅಂತ ಅವ್ರ ಮೇಲೆ ಹಲ್ಲೆ ಆಗಬಾರ್ದು ಅಂತಿಲ್ಲ, ಅಥವಾ ಕಾಂಗ್ರೆಸ್ನವರು ಅಂತ ಹಲ್ಲೆ ಆಗಬೇಕು ಅಂತೇನಿಲ್ಲ, ಇನ್ಯಾವುದೋ ಪಾರ್ಟಿಯವರು ಅಂತ ಹಲ್ಲೆ ಆಗಬೇಕು ಅಂತಿಲ್ಲ. ಹಲ್ಲೆ ಯಾರ ಮೇಲೂ ಆಗಬಾರ್ದು, ಯಾರು ಕೂಡ ಕಾನೂನನ್ನ ಕೈಗೆ ತಗೊಳ್ಬಾರ್ದು. ಹಿಂದೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ತೀರ್ಮಾನ ಆಗತ್ತೆ, ಆದ್ರೆ ಎಷ್ಟು ಜನರಿಗೆ ಸಚಿವ ಸ್ಥಾನ ಕೊಡ್ತಾರೋ ಗೊತ್ತಿಲ್ಲ ಅಂತ ಹೇಳಿ ಬೆಂಗಳೂರು ಶಾಸಕ SR ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಮಿತ್ ಶಾ ಸಿಎಂ ಒಟ್ಟಿಗೆ ಹುಬ್ಳಿಗೆ ಹೋಗ್ತಿದ್ದಾರೆ, ವಿಮಾನದಲ್ಲಿ ಈ ಬಗ್ಗೆ ಚರ್ಚಿಸಿ ತೀರ್ಮಾನವನ್ನ ಮಾಡ್ತಾರೆ ಅಂತ ಹೇಳಿ ಬೆಂಗಳೂರಲ್ಲಿ ಶಾಸಕ SR ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮಂತ್ರಿ ಸ್ಥಾನಕ್ಕೆ SR ವಿಶ್ವನಾಥ್ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಕಷ್ಟ ಕಾಲದಲ್ಲಿ ನಾನು ಮಂತ್ರಿ ಸ್ಥಾನ ಕೇಳಿಲ್ಲ, ಸಚಿವರಾಗಬೇಕು ಅನ್ನುವ ಆಸೆ ಇದೆ ಅನ್ನುವಂತಹ ತನ್ನ ಆಸೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ SR ವಿಶ್ವನಾಥ್ ಅವರು. ಇವತ್ತೇ ಫೈನಲ್ ಆಗತ್ತೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ವಿಳಂಬಕ್ಕೆ ಕಾರಣ ಬೇರೆಯಂತೆ, ಅಸಲಿ ಕಾರಣ ಬಿಚ್ಚಿಟ್ಟಿದ್ದಾರೆ DCM ಲಕ್ಷ್ಮಣ್ ಸವದಿ. ಧನುರ್ಮಾಸದಿಂದ ಸಂಪುಟ ವಿಸ್ತರಣೆ ವಿಳಂಬ ಆಯ್ತಂತೆ. ಈ ಒಂದು ಸಂಪುಟ ವಿಸ್ತರಣೆ ವಿಳಂಬದ ಬಗ್ಗೆ ಅಸಲಿ ಕಾರಣವನ್ನ ಬಿಚ್ಚಿಟ್ಟಿದ್ದಾರೆ ಈಗ DCM ಲಕ್ಷ್ಮಣ್ ಸವದಿ ಅವರು. ಯಾಕೆ ಅಂದ್ರೆ ಧನುರ್ಮಾಸ ಇತ್ತು, ಆ ಕಾರಣಕ್ಕಾಗಿ ಸಂಪುಟ ವಿಸ್ತರಣೆ ವಿಳಂಬ ಆಯಿತು ಅಂತ ಹೇಳಿ ಹೊಸ ಶಾಸಕರಿಂದ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದಿದೆ, ಆ ಹೊಸ ಶಾಸಕರೆಲ್ಲರೂ ಸಚಿವರಾಗ್ತಾರೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಲಕ್ಷ್ಮಣ್ ಸವದಿ. ಧಾರವಾಡದಲ್ಲಿ DCM ಲಕ್ಷ್ಮಣ್ ಸವದಿ ಈ ಹೇಳಿಕೆಯನ್ನ ನೀಡಿದ್ದಾರೆ. ರಾಷ್ಟ್ರೀಯ ನಾಯಕರದ್ದು ಗಮನ ಸೆಳೆದು ಅವ್ರ ಗಮನಕ್ಕೆ ತಂದು ಒಪ್ಪಿಗೆ ಪಡ್ಕೊಂಡು ಮಾಡ್ತಕ್ಕಂಥದ್ದು ನಮ್ಮ ಪಕ್ಷದಲ್ಲಿ ಮೊದಲಿನಿಂದ ಬಂದಿರತಕ್ಕಂಥದ್ದು. ಬಹುಶಃ ಇವತ್ತು ಅದರ ಬಗ್ಗೆ ಚರ್ಚೆ ಆಗುತ್ತೆ. ಧನುರ್ಮಾಸ ಇರೋದ್ರಿಂದ ಅದು ಧನುರ್ಮಾಸದಲ್ಲಿ ಆಗಬಾರ್ದು ಅಂತಕ್ಕಂಥ ಅಭಿಪ್ರಾಯ ಬಹಳಷ್ಟು ಜನರದ್ದು ಇರೋದ್ರಿಂದ ಅದನ್ನು ವಿಳಂಬ ಆಗಿದೆ ಹೊರತಾಗಿ ಇನ್ನದೇ ಕಾರಣದಿಂದಲೇ ಆದಷ್ಟು ಬೇಗನೆ ಅದು ಸಮಸ್ಯೆ ಬಗೆಹರುತ್ತೆ ಮತ್ತು ಹೊಸ ಶಾಸಕರಿಗೆ ಮಂತ್ರಿಗಳಾಗ್ತಾರೆ. ಒಟ್ಟು ಕೂಡಿಕೊಂಡು ರಾಜ್ಯದ ಒಳ್ಳೆ ಆಡಳಿತವನ್ನು ಕೊಡುವಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ. ಈಗಾಗಲೇ ಸುಮಾರು 17 ಜನ ನಮ್ಮ ಪಕ್ಷದಲ್ಲಿ ಇದ್ದವ್ರೆ ನಾವೆಲ್ಲರೂ ಸಚಿವರಾಗಿದೆ. ಅವ್ರು ಬರೋದ್ರಿಂದ ನಮ್ಮ ಸರ್ಕಾರ ಆಗಿದೆ. ಅದನ್ನೆಲ್ಲ ಅರ್ಥ ಮಾಡ್ಕೋತಾರೋ ಎಲ್ರಿಗೂ ಅದರದ್ದು ಅರಿವಿದೆ. ಅದಂತ ಯಾವುದೇ ಥರದ ಭಿನ್ನಾಭಿಪ್ರಾಯ ನಮ್ಮ ಪಕ್ಷದಲ್ಲಿ ಇಲ್ಲ. ಒಂದ್ ಕಡೆ ಈಗಾಗಲೇ ಯಾವ ಕಾರಣಕ್ಕಾಗಿ ಸಂಪುಟ ವಿಸ್ತರಣೆ ವಿಳಂಬ ಆಯಿತು ಅನ್ನೋದ್ರ ಬಗ್ಗೆ ಕಾರಣವನ್ನ ಬಿಚ್ಚಿಟ್ಟಿದ್ದು DCM ಲಕ್ಷ್ಮಣ್ ಸವದಿ. ಕರ್ನಾಟಕ ಪೊಲೀಸರಿಗೆ ಸವಾಲು ಹಾಕಿ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಶಿವಸೇನೆ ನಾಯಕ ಸಂಜಯ್ ರಾವತ್ ಬಂದಿಳಿದಿದ್ರು. ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗೋದಕ್ಕೆ ವಿಮಾನ ನಿಲ್ದಾಣಕ್ಕೆ ಬಂದ ಸಂಜಯ್ ರಾವತ್ ಮುಂದೆ MES ಕಾರ್ಯಕರ್ತರು ನಾಡದ್ರೋಹಿ ಘೋಷಣೆ ಕೂಗಿದ್ರು. ಸಂಜಯ್ ರಾವತ್ ವಿಮಾನ ನಿಲ್ದಾಣದಿಂದ ಹೊರಬರ್ತಾ ಇದ್ದಂತೆ ಬೆಳಗಾವಿ, ಕಾರವಾರ, ನಿಪ್ಪಾಣಿ ಮಹಾರಾಷ್ಟ್ರಕ್ಕೆ ಸೇರಿಸಲೇಬೇಕು ಅಂತ ಘೋಷಣೆ ಕೂಗಿದ್ರು. 100ಕ್ಕೂ ಅಧಿಕ ಪೊಲೀಸರ ಬಂದೋಬಸ್ತ್ನಲ್ಲಿ ವಿಮಾನ ನಿಲ್ದಾಣದಿಂದ ಖಾಸಗಿ ಹೋಟೆಲ್ಗೆ ಸಂಜಯ್ ರಾವತ್ ತೆರಳಿದ್ರು. ಕೇಬಲ್ ಬಿಡ್ರಿ ಯಾವುದೇ ಕಾರಣಕ್ಕೂ
ನಿಜಕ್ಕೂ ಬೆಳಗಾವಿಗೆ ಬರೋದು ಬೇಡ ಅಂತ ಹೇಳಿ ಪೊಲೀಸ್ ಇಲಾಖೆ ಸಮ್ಮತಿಯನ್ನು ಕೊಡದೇ ಇದ್ರೂ ಕೂಡ ಸಂಜಯ್ ರಾವತ್ ಈಗ ಬೆಳಗಾವಿಗೆ ಬಂದಿಳಿದಿದ್ದಾರೆ. ಎಂಇಆರ್ಸಿ ನಾಡದ್ರೋಹಿ ಘೋಷಣೆಗಳನ್ನ ಕೂಡ ಕೂಗಿದೆ. ಇನ್ನೊಂದು ಕಡೆ ಬೆಳಗಾವಿ ಆಗಿರ್ಬೋದು, ನಿಪ್ಪಾಣಿ ಆಗಿರ್ಬೋದು, ಇವೆಲ್ಲವೂ ಕೂಡ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅನ್ನುವಂತಹ ಘೋಷಣೆಗಳನ್ನ ಕೂಡ ಕೂಗಲಾಗಿದೆ. ಪೊಲೀಸ್ ಬಂದೋಬಸ್ತಲ್ಲಿ ಸಂಜಯ್ ರಾವತ್ ಅವರನ್ನ ಈಗಾಗಲೇ ಕರ್ಕೊಂಡು ಬರಲಾಗಿದೆ. ನಟಿ ರಶ್ಮಿಕಾ ಮಂದಣ್ಣ ಕುಟುಂಬಕ್ಕೆ ಐಟಿ ನೋಟಿಸ್ ಅನ್ನ ಕೊಟ್ಟಿದೆ. ಜನವರಿ 21ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನ ನೀಡಲಾಗಿದೆ. ಈ ಬಗ್ಗೆ ಮಾತನಾಡಿದ ರಶ್ಮಿಕಾ ತಂದೆ ಮದನ್ ಮಂದಣ್ಣ, ನಾನು ಎಲ್ಲವನ್ನ ಕಳ್ಕೊಂಡಿದ್ದೇನೆ, ಯಾರೋ ಐಟಿ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಎಂದಿದ್ದಾರೆ. ಏನೋ ಸೆರೆನಿಟಿ ಹಾಲಲ್ಲಿದ್ದ 25 ಲಕ್ಷ ರೂಪಾಯಿಯನ್ನ ಐಟಿ ಅಧಿಕಾರಿಗಳು ಕೊಂಡೊಯ್ದಿದ್ದಾರೆ. ನಾನು ಅದಕ್ಕೆಲ್ಲ ಲೆಕ್ಕ ಕೊಟ್ಟಿದ್ದೀನಿ. ಅದು ಮದ್ವೆಯವರು ಅಡ್ವಾನ್ಸ್ ಕೊಟ್ಟಿರುವಂತಹ ಹಣ, ನಾನು ಯಾವುದೇ ಅಕ್ರಮ ಹಣ ಮಾಡಿಲ್ಲ ಅಂತ ಹೇಳಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ಅವರ ಕುಟುಂಬಕ್ಕೆ ಈಗ ಐಟಿ ಮತ್ತೆ ನೋಟಿಸ್ ಅನ್ನ ಕೊಟ್ಟಿದೆ. ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ನಿಟ್ಟಿನಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಜನವರಿ 21ಕ್ಕೆ ವಿಚಾರಣೆಗೆ ಹಾಜರಾಗೋದಕ್ಕೆ ಈಗ ಐಟಿ ಇಲಾಖೆ ರಶ್ಮಿಕಾ ಮಂದಣ್ಣ ಅವರ ಕುಟುಂಬಕ್ಕೆ ನೋಟಿಸ್ ಅನ್ನ ಕೂಡ ನೀಡಿದೆ. ಈ ಹಿನ್ನೆಲೆಯಲ್ಲಿ ರಶ್ಮಿಕಾ ಮಂದಣ್ಣ ಅವರ ತಂದೆ ಕೂಡ ಮಾತನಾಡಿದ್ರು, ನಾವು ಯಾವುದೇ ರೀತಿ ಅಕ್ರಮ ಸಂಪಾದನೆ ಮಾಡಿಲ್ಲ ಅಂತ ಹೇಳಿದ್ರು.